ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸಾಂಬಾರ್ ಪೌಡ್ರು ಮಾಡ್ತಾಯಿದ್ದೀನಿ. ಈ ಸಾಂಬಾರ್ ಪೌಡ್ರು ನಾನ್ ವೆಜ್ ಬಿಟ್ಟು ಎಲ್ಲ ಸಾಂಬಾರಿಗೂ ಉಪಯೋಗ ಮಾಡ್ಬೋದು. ನಾನು ಇದೇ ಫಸ್ಟ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಅಕ್ಕ ಬಂದಿದ್ದರು, ಅವ್ರನ್ನ ಕೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1/4 kg ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅರ್ಧ kg ಸಣ್ಣ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಅರ್ಧ kg ಧನಿಯಾ ತೊಗೊಂಡಿದ್ದೀನಿ. ನಾನು ಅರ್ಧ kgದಷ್ಟೇ ಮಾಡ್ತಾ ಇರೋದು, ಅದಕ್ಕೆ ನಾನು ಅರ್ಧ kg ಧನಿಯಾ ತೊಗೊಂಡಿದ್ದೀನಿ. ನಾನು ಜೀರಿಗೆ ಅರ್ಧ kg ತೊಗೊಂಡಿದ್ದೀನಿ. 2 ಕಟ್ಟಷ್ಟು ಕರಿಬೇವನ್ನ ಒಣಗಿಸಿಟ್ಕೊಂಡಿದ್ದೀನಿ. 200 ಗ್ರಾಮಷ್ಟು ಕಡಲೆಕಾಳು, 150 ಗ್ರಾಮಷ್ಟು ಸಾಸಿವೆ, 150 ಗ್ರಾಮಷ್ಟು ಹೆಸರು ಕಾಳು, 100 ಗ್ರಾಮು ಕರಿಮೆಣಸು, 150 ಗ್ರಾಮು ತೊಗರಿಬೇಳೆ, 100 ಗ್ರಾಮು ಅರಶಿನದ ಕೊಂಬು, 150 ಗ್ರಾಮು ಉದ್ದಿನಬೇಳೆ, ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು, ಗಸಗಸೆ 50 ಗ್ರಾಮು, ಮೆಂತ್ಯ 100 ಗ್ರಾಮು. ಈಗ ಹೇಗೆ ಹುರಿಯೋದು ಅಂತ ನೋಡೋಣ. ನಾನು 2 ಸರಿ ಧನಿಯಾ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ನಾನೀಗ ಅರ್ಧ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಎಲ್ಲನೂ ಅಷ್ಟೇ ಮೀಡಿಯಮ್ ಉರಿನಲ್ಲೇ ಹುರಿಬೇಕು, ಏಕೆಂದರೆ ಸಿಹಿಬಾರ್ದು. ಅದಕ್ಕೆ ನಾನು ಧನಿಯಾನ ಇನ್ನೂ 1 ಟ್ರಿಪ್ ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು ಅಷ್ಟೇ ಮೀಡಿಯಮ್ ಉರಿನಲ್ಲೇ ಹುರ್ಕೊಂಡಿದ್ದೀನಿ. ಇವನ್ನೆಲ್ಲ ಹಾರಕ್ಕಿಡಬೇಕು. ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಹಾರಕ್ಕಿಟ್ಟಿದ್ದೀನಿ. ನಾನಿವಾಗ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆನ ಅರ್ಧ kg ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಉರಿನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನಾವು ಜೀರಿಗೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಪುಡಿ. ಈಗ ಜೀರಿಗೆನೂ ಆಗಿದೆ, ಇದನ್ನು ಹಾರಕ್ಕಿಡ್ತಿದ್ದೀನಿ. ಈಗ ನಾನು ಕಡಲೆಕಾಳು ಹಾಕ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಈಗ ನೋಡಿ, ಕಡಲೆಕಾಳೆಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ಅದೇ ಪಾತ್ರೆಗೆ ಹಾಕಿ ಹಾರಕ್ಕಿಡ್ತೀನಿ. ನಾನೀಗ ಹೆಸ್ರು ಕಾಳು ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು 150 ಗ್ರಾಮ್ ಹೆಸ್ರು ಕಾಳಿದೆ. ನಾನು ಅರ್ಧ kg ಪುಡಿ ಮಾಡೋದ್ರಿಂದ ನಾನು ಇದನ್ನು 150 ಗ್ರಾಮ್ ತೊಗೊಂಡಿದ್ದೀನಿ. ಇದು ಅಷ್ಟೇ ಕೆಂಪುಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಪಾತ್ರೆಗೆ ಹಾಕ್ಕೊಂಡು ಹಾರಕ್ಕಿಡ್ತೀನಿ. ನಾನೀಗ ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು ಅಷ್ಟೇ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಈಗ ನಾನು ತೊಗರಿಬೇಳೆ ಹಾಕ್ಕೊಂಡು ಹುರ್ಕೊಳ್ತೀನಿ. ಪ್ರತಿಯೊಂದು ಅಷ್ಟೇ ಮೀಡಿಯಮ್ ಉರಿನಲ್ಲೇ ಹುರ್ಕೋಬೇಕು. ಇದು ಅಷ್ಟೇ ಆಗಿದೆ, ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ. ನಾನು ಮೆಂತ್ಯ 100 ಗ್ರಾಮ್ ತೊಗೊಂಡಿದ್ದೀನಿ. ನೋಡಿ, ಇದು ಅಷ್ಟೇ ಕೆಂಪುಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹಾರಕ್ಕೆ ಹಾಕ್ತೀನಿ. ಈಗ ಕಾಳು ಮೆಣಸು ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು ಚಟಪಟ ಅಂತಿದ್ದಂಗೆ ತೆಗೆದುಬಿಡಬೇಕು, ಯಾಕೆಂದರೆ ಇದು ಬ್ಲಾಕ್ ಇರೋದ್ರಿಂದ ನಮಗೆ ಹುರಿದಿರೋದು ಗೊತ್ತಾಗಲ್ಲ. ನೋಡಿ, ಇದು ಅಷ್ಟೇ ಆಗಿದೆ. ಇದನ್ನು ಅಷ್ಟೇ ಅದೇ ಪಾತ್ರೆಗೆ ಹಾಕ್ಕೊಂಡು ಹಾರಕ್ಕಿಡ್ತೀನಿ. ಈಗ ನಾನು ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ತೀನಿ. ನಾನು ಸಾಸಿವೆನೂ ಅಷ್ಟೇ 150 ಗ್ರಾಮ್ ತೊಗೊಂಡಿದ್ದೀನಿ. ಸಾಸಿವೆನೂ ಅಷ್ಟೇ ಚಟಪಟ ಅಂತ ಸಿಡಿತಿದ್ದಾಗೇ ತೆಗೆದುಬಿಡಬೇಕು. ಈಗ ನೋಡಿ ಆಗಿದೆ. ಇದನ್ನು ಅಷ್ಟೇ ಪಾತ್ರೆಗೆ ಹಾಕ್ಕೊಂಡು ಹಾರಕ್ಕಿಡ್ತೀನಿ. ನಾನು ಇದಕ್ಕೆ ಅಕ್ಕಿ ಹಾಕ್ಕೊಂಡು ಹುರ್ಕೊಳ್ತೀನಿ. ಒಂದು 50 ಗ್ರಾಮ್ ಅಷ್ಟಿದೆ ಅಕ್ಕಿ. ಇದನ್ನು ಅಷ್ಟೇ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಈಗ ಇದು ಹುರಿದಿದ್ದಾಗಿದೆ, ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ. ನಾನು ಇದಕ್ಕೆ ಗಸಗಸೆ ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಒಂದು 10 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಈಗ ಗಸಗಸೆನೂ ಆಗಿದೆ. ಇದನ್ನು ಅಷ್ಟೇ ಅದ್ರ ಜೊತೆಗೇ ಹಾಕಿ ಹಾರಕ್ಕಿಡ್ತೀನಿ.
ನಾನು ಅರಶಿನ ಕೊಂಬು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹುರ್ಕೋಬೇಕು. ಇದು ಅಷ್ಟೇ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಅರಶಿನ ಕೊಂಬು. ಇದನ್ನು ಒಂದು 10 ಸೆಕೆಂಡ್ ಹುರ್ಕೊಂಡು ಅದ್ರ ಜೊತೆಗೆ ಹಾಕಿ ಆರಕ್ಕಿಡ್ತೀನಿ. ಈಗ ಇದು ಆಗಿದೆ, ಇದನ್ನು ಅಷ್ಟೇ ಹಾರಕ್ಕೆ ಹಾಕ್ತೀನಿ. ಈಗ ಕರಿಬೇವು ಒಣಗಿರೋದು ತೊಗೊಂಡಿರೋದು, ಇದನ್ನೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಸುಮ್ಮನೆ ಒಂದು 10 ಸೆಕೆಂಡು ಹುರ್ಕೊಂಡ್ರೆ ಸಾಕು. ಈಗ ನೋಡಿ ಇದೆಲ್ಲ ಹುರಿದಿದ್ದಾಗೆ ಈಗ ಅದೇ ಪಾತ್ರೆಗೆ ಹಾಕಿ ಹಾರಕ್ಕೆ ಇಡ್ತಿದ್ದೀನಿ. ನಾನು ಬಾಣಲಿನಲ್ಲಿ ಮೆಣಸಿನ್ಕಾಯಿ ಹುರಿಯೋಕ್ಕಾಗಲ್ಲ ಅಂತ ದೊಡ್ಡ ಪಾತ್ರೆ ಇಟ್ಕೊಂಡಿರೋದು. ಇದಕ್ಕೆ ನಾನು ಮೆಣಸಿನ್ಕಾಯಿ ಹುರಿಯೋಕ್ಕೆ ಎಣ್ಣೆ ಜಾಸ್ತಿ ಹಾಕೊಳ್ಳಲ್ಲ, ಒಂದು ಮೆಣಸಿನ್ಕಾಯಿ ಮಾತ್ರ ಎಣ್ಣೆ ಗಜ್ಜಿ ಹಾಕ್ಕೊಂಡಿರೋದು. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಸಾಂಬಾರು ಪುಡಿ ಕೆಡುತ್ತೆ ಅಂತಾರೆ, ಅದಕ್ಕೆ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಎಣ್ಣೆ ಗಜ್ಜಿ ಹಾಕ್ಕೊಂಡಿದ್ದೀನಿ. ಈಗ ಇದಾಗಿದೆ, ಇದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ, ಅದಕ್ಕೆ ಮಿಕ್ಸ್ ಮಾಡ್ತಾ ಇಲ್ಲ. ಈಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಅಷ್ಟೇ ಒಂದೇ ಮೆಣಸಿನ್ಕಾಯಿನ ಎಣ್ಣೆ ಗಜ್ಜಿ ಹಾಕ್ಕೊಂಡಿರೋದು. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು, ಮೀಡಿಯಮ್ ಉರಿನೇ ಇಟ್ಕೊಂಡು. ಈಗ ಇದು ಹುರಿದಿದ್ದಾಗಿದೆ, ಇದನ್ನು ಅಷ್ಟೇ ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ, ಮೆಣಸಿನ್ಕಾಯಿ ಪಾತ್ರೆಗೆ. ಇದು ಆರಿದ ಮೇಲೆ ಕುಟ್ಟಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕುಟ್ಟೋಕ್ಕಾಗಲಿಲ್ಲ ಅಂದರೆ ಮಿಕ್ಸಿನಲ್ಲಿ ಆನ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಕುಟ್ಟೋಕ್ಕಾಗಲಿಲ್ಲ, ನಾನು ಮಿಕ್ಸಿನಲ್ಲಿ ಆನ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇದನ್ನು ಮಿಲ್ ಮಾಡಿಸ್ಕೊಂಬರ್ಬೇಕು. ಈಗ ನೋಡಿ ಮಿಲ್ ಮಾಡಿಸ್ಕೊಂಡು ಬಂದಿದೆ, ಸಾಂಬಾರು ಪುಡಿ ಸೂಪರಾಗಿ ಬಂದಿದೆ. ಈ ಸಾಂಬಾರು ಪುಡಿ ಸ್ವಲ್ಪ ಆರಿದ ಮೇಲೆ ನಾನು ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಮಿಲ್ಲಿಗೆ ಹಾಕಿಲ್ಲ, ಹಿಂಗು ಪುಡಿ ಮಾಡಿಸ್ಕೊಂಡು ಬಂದಮೇಲೆ ಇದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹಿಂಗೆ ಹಾಕೋದ್ರಿಂದ ತುಂಬ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.